ಇನ್ನು ನ್ಯೂ ಇಯರ್ಗೆ ಕಾಫಿ ನಾಡಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚಿಕ್ಕಮಗಳೂರು ನಗರದ ಬೇಕರಿಗಳಲ್ಲಿ ವ್ಯಾಪಾರ ಹೆಚ್ಚಾಗಿದೆ. ಬೇಕರಿ ಒಂದರಲ್ಲೇ 2,000ಕ್ಕೂ ಅಧಿಕ ಕೇಕ್ ಅನ್ನ ಬುಕ್ ಮಾಡಲಾಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ಸ್ವಾಗತಿಸಲು ಕೇಕ್ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಒಂದೇ ಬೇಕರಿಯಲ್ಲಿ 2,000 ಕೇಕ್ ಅನ್ನ ಬುಕಿಂಗ್ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಪೇಸ್ಟ್ರಿ ಕೇಕ್ಗಳಿಗೆ ಹೆಚ್ಚಿನ ಬೇಡಿಕೆ ಸಿಗ್ತಾ ಇದೆ. ಭರ್ಜರಿ ವ್ಯಾಪಾರ ಮಾಡ್ತಾ ಇದ್ದಾರೆ ವಿವಿಧ ಬೇಕರಿಗಳು. ಹೊಸ ವರ್ಷ ಆಚರಣೆಗೆ ಕಾಫಿ ನಾಡಲ್ಲಿ ಈಗಾಗಲೇ ಎಲ್ಲಾ ತರದ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಒಂದೇ ಬೇಕರಿಯಲ್ಲಿ ಈಗಾಗಲೇ 2,000ಕ್ಕೂ ಅಧಿಕ ಕೇಕ್ ಅನ್ನ ಬುಕಿಂಗ್ ಮಾಡಲಾಗಿದೆ. 2025ಗೆ ಗುಡ್ ಬೈ ಹೇಳಿ 26 ವೆಲ್ಕಮ್ ಮಾಡೋಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ವೆಲ್ಕಮ್ ಹೇಳಲಿಕ್ಕೆ ಇನ್ನೇನು ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಪ್ರವಾಸಿ ಜಿಲ್ಲೆ ಆಗಿರುವಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಆ ರೆಸಾರ್ಟ್ ಹೋಮ್ ಸ್ಟೇಗಳಲ್ಲಿ ಈಗಾಗಲೇ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಲ್ಲಿ ತಂಗಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಪ್ರಮುಖವಾಗಿ ಈಗಾಗಲೇ ಇರುವಂಥ ಚಿಕ್ಕಮಗಳೂರು ನಗರದ ಪ್ರಮುಖವಾಗಿರುವಂಥ ಬೇಕರಿಗಳಲ್ಲಿ ಭರ್ಜರಿಯಾಗಿ ಕೇಕ್ಗಳ ತಯಾರಿ ಆಗಿರುವಂಥದ್ದು. ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂತಹ ಕೇಕ್ ಕಾರ್ನರಲ್ಲಿ ಈಗ 2,000ಕ್ಕೂ ಅಧಿಕ ಕೇಕ್ಗಳು ಈಗಾಗಲೇ ತಯಾರಾಗಿರುವಂಥದ್ದು. ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ಈಗಾಗಲೇ ಆರ್ಡರ್ಗಳು ಕೂಡ ಬಂದಿರುವಂಥದ್ದು. ಮುಂಗಡವಾಗಿ ಬುಕ್ಕಿಂಗ್ ಮಾಡಿ ಈಗಾಗಲೇ ಇವೆಲ್ಲವನ್ನು ಕೂಡ ಆರ್ಡರ್ ಕೊಟ್ಟು ಇವೆಲ್ಲವನ್ನು ಕೂಡ ರೆಡಿ ಮಾಡಿರುವಂಥದ್ದು. ಕೇಕ್ ಕಾರ್ನರಲ್ಲಿ ಬಗೆ ಬಗೆಯ ಕೇಕ್ಗಳು ಕೂಡ ರೆಡಿಯಾಗಿರುವಂಥ ದೃಶ್ಯಗಳನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಅದರಲ್ಲಿ ಪೇಸ್ಟ್ರಿ ಕೇಕ್ ತಯಾರಾಗಿರುವಂಥದ್ದು ಕೂಡ ನೋಡ್ಬೋದಾಗಿರುವಂಥದ್ದು. ಪೇಸ್ಟ್ರಿ ಕೇಕಲ್ಲಿ ವಿವಿಧ ಬಗೆಯ ಕೇಕ್ಗಳು ಕೂಡ ತಯಾರಾಗಿರುವಂಥದ್ದು. ಅದರಲ್ಲಿ ರೆಡ್ ವೆಲ್ವೆಟ್ ಹಾಗೆಯೇ ರೆಡ್ ವೆಲ್ವೆಟ್, ಪೈನಾಪಲ್ ಹಾಗೆಯೇ ಪರ್ಪಲ್ ಕೇಕ್ಗಳು ಕೂಡ ತಯಾರಾಗಿರುವಂಥದ್ದು ಕೂಡ ನೋಡ್ಬೋದಾಗಿರುವಂಥದ್ದು. ಈಗಾಗಲೇ 2 ಚಾಕ್ಲೇಟ್ ಕೇಕ್ಗಳು ಕೂಡ ರೆಡಿಯಾಗಿರುವಂಥದ್ದು. 2,000ಕ್ಕೂ ಅಧಿಕ ಆರ್ಡರ್ ಮೇರೆಗೆ ಕೇಕ್ಗಳನ್ನು ತಯಾರು ಮಾಡಲಾಗಿರುವಂಥದ್ದು. ಕಳೆದ 25 ವರ್ಷಗಳಿಂದಲೂ ಕೂಡ ಪೇಸ್ಟ್ರಿ ಕೇಕ್ಗಳನ್ನು ಈಗ ಮಾಡ್ತಾ ಇರುವಂತಹ ಬೇಕರಿಯ ಮಾಲೀಕರಾಗಿರುವಂಥ ನಿಂಗೇಗೌಡರು ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡ್ಸೋಣ. ಸರ್, ಈ ಸತಿ ಹೇಗಿದೆ ಬೇಡಿಕೆ? ನಿಮಗೆ ಎಷ್ಟು ಆರ್ಡರ್ ಬಂದಿದೆ ಸರ್? ಹೇಗೆ ಸರ್? ಸೊ ನಾವು ಸುಮಾರು 25-26ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ ಇವಾಗ. ಈ ವರ್ಷವೂ ತುಂಬ ಆರ್ಡರ್ಸ್ ಎಲ್ಲ ಬಂದಿದೆ. ಮತ್ತು ಜೊತೆಗೆ ಈಗ ತುಂಬ ಟೂರಿಸ್ಟು ಜನಗಳು ತುಂಬ ಬರ್ತಿದ್ದಾರೆ. ತುಂಬ ಕ್ರೌಡ್ ಇದೆ. ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋ ಭರವಸೆ ಇದೆ. ಜೊತೆಗೆ ಈಗ ವರ್ಷವೂ ಕೇಕ್ಗಳು ಭಾರಿ ಈಗ ಇನ್ನೊಂದು ಕೇಕ್ ಅಂದರೆ ಒಂದು ಫಂಕ್ಷನ್, ಒಂದು ಬರ್ಡೇ, ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೋದನ್ನು ಕೇಕಿಂದ ಶುರು ಮಾಡಬೇಕು ಅನ್ನೋ ಒಂದು ಇದು. ಕೇಕ್ ಒಂದು ಒಳ್ಳೆಯ ಆಹಾರ. ಹಾಗಾಗಿ ಜನಗಳು ಬಂದು ನಮ್ಮ ಅಂಗಡಿಗೆ ಬಂದು ಕೇಕ್ನ ತೊಗೊಂಡು ನಮಗೂ ಸಹಕರಿಸಿ ಒಂದು ನ್ಯೂ ಇಯರ್ನ ಕೇಕ್ ಕಾರ್ನರ್ ಕೇಕ್ನೊಂದಿಗೆ ಆಚರಿಸಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸರ್, ಈ ಸತಿ ಎಷ್ಟು ತಯಾರು ಮಾಡಿದ್ದೀರಿ ಸರ್? ಈಗಾಗಲೇ ರೆಡಿ ಮಾಡಿದ್ದೀರಿ ಸರ್? ಸೊ ಸುಮಾರು ಈಗ ಒಂದು 2-2.5 ಸಾವಿರಕ್ಕೂ ಹೆಚ್ಚು ಕೇಕ್ ರೆಡಿಯಾಗಿದೆ. ಸುಮಾರು ಬೆಳಗ್ಗೆಯಿಂದ ಒಂದು 500 ಕೇಕ್ ಹತ್ತಿರ ಹೋಗಿದೆ, ಖಾಲಿಯಾಗಿದೆ. ಈಗ ಇನ್ನೊಂದು 2,000-2,500 ಕೇಕ್ ಇದೆ. ಸಂಜೆ ತನಕ ತುಂಬ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಸೊ ನಮ್ಮಲ್ಲಿ ಈಗ ಫಾಸ್ಟ್ ಅಂತ ಹೇಳಿದರೆ ಚಾಕ್ಲೇಟ್ ಟ್ರಫಲ್ಲು, ಪರ್ಪಲ್ ವೆಲ್ವೆಟ್ಟು, ಪೈನಾಪಲ್ಲು, ಮ್ಯಾಂಗೋ, ಬ್ಲೂಬೆರಿ ಮತ್ತು ಚಾಕ್ಲೇಟ್ ಬ್ರೌನಿ, ಈ ಥರ ಒಂದು ಹೊಸ ಕೇಕ್ಗಳು ನಮ್ಮಲ್ಲಿ ಈಗ ರೆಡಿ ಇದೆ. ಇಷ್ಟು ಅಂಗಡಿ ಮಾಲೀಕರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.